ಬೆಂಗಳೂರಿಂದ ಗುರುಪ್ರಸಾದ್ ಅನ್ನೋರು ನಮ್ಮ ಜೊತೆಲಿ ಕರೆ ಮಾಡೋದಕ್ಕೆ ಕಾಲ್ ಲೈನ್ಸ್ ಎಲ್ಲ ಓಪನ್ ಆಗಿದೆ. ಗುರುಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ಗುರುಪ್ರಸಾದ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಸರ್ ಕೇಳಿಸಿದೆ ಸರ್. ಹೇಳಿ ಗುರುಪ್ರಸಾದ್ ಅವರೇ, ವಿಧಾನಸೌಧದ ಒಳಗಡೆ ಒಂದೊಂದು ಕೊಠಡಿನೂ ಹೀಗೆ ನವೀಕರಣ ಮಾಡ್ತಾ, ಆಲ್ಟ್ರೇಷನ್ ಮಾಡ್ತಾ, ಇಂಟೀರಿಯರ್ ಎಲ್ಲ ಚೇಂಜ್ ಮಾಡ್ತಾ ಹೋದ್ರೆ ಆ ಮೂಲ ಸ್ವರೂಪಕ್ಕೆ ಧಕ್ಕೆ ಬರೋದಿಲ್ವಾ ಅಂತ? ಅಲ್ಲ ಸರ್, ಇವರು ವಿಧಾನಸೌಧದ್ದು ಅವರ ಸ್ವಂತ ಮನೆದು ಅಥವಾ ಕೆಕೆಸ್ಟದ್ದು ಇದನ್ನ ಸರಿ ಮಾಡಕ್ ರೆಡಿ ದುಡ್ಡಿರುತ್ತೆ. ರಾಜ್ಯದಲ್ಲಿ ಶಾಲೆಗಳು ಬಿದ್ದೋಗಿದಾವೆ, ಅದು ಸರಿ ಮಾಡಕ್ ದುಡ್ಡಿಲ್ಲ. ಕೆರೆಗಳು ಖಾಲಿ ಆಗಿದಾವೆ, ತುಂಬಸಕ್ಕೆ ದುಡ್ಡಿಲ್ಲ. ಬಸ್ಗಳು ಕೆಟ್ಟಾಗಿದಾವೆ, ಅದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ರಸ್ತೆಗಳು ಹಾಳಾಗಿದಾವೆ, ದುಡ್ಡಿಲ್ಲ ಅದಕ್ಕೆ. ಇಷ್ಟೆಲ್ಲ ಲೂಪ್ ಹೋಲ್ಸ್ ಇಟ್ಕೊಂಡು ಅದ್ ಹೆಂಗ್ ಸರ್ಕಾರ ನಡೆಸ್ತಾರೆ? ಓಕೆ, ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ. ಬೆಂಗಳೂರಿಂದ ಪುಷ್ಪಲತಾ ಅನ್ನೋರು ಕರೆ ಮಾಡಿದ್ದಾರೆ. ಪುಷ್ಪಲತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಪುಷ್ಪಲತಾ ಅವರೇ, ಈ ವಿಧಾನಸೌಧದ ಒಳಗಡೆ ಈ ರೀತಿ ನವೀಕರಣ ಮಾಡ್ತಾ ಹೋದ್ರೆ ಏನ್ ಮಾಡ್ತಾರೆ? ವಿಧಾನಸೌಧದ ಸ್ವರೂಪವೇ ಬದಲಾಗುತ್ತೆ. ಹಿಂಗಾದ್ರೆ ನಾವೆಲ್ಲ ದೂರ ದೂರ ಊರದಿಂದ ಬಂದು ವಿಧಾನಸೌಧ ನೋಡ್ಬೇಕು ಅಂತೇಳಿ ಎಲ್ಲ ಬರ್ತೀವಲ್ಲ. ಹೌದೌದು, ಅಂತೇಳಿ ಮುಂದೆ ಹಾಳು ಮಾಡ್ತಾರೆ. ಇವರ ಸ್ವಂತ ಇದಕ್ಕೋಸ್ಕರ ತಮ್ಮ ಇದನ್ನೇ ಹಾಳು ಮಾಡ್ತಾ ಇದ್ದಾರೆ. ಹೇಳಿ. ಟಿವಿ ನೋಡಿ ಮಾತಾಡ್ಬೇಡಿ ಪುಷ್ಪಲತಾ ಅವರೇ. ಹೇಳಿ ಸರ್, ಹೇಳಿ. ಇಲ್ಲ ಹೇಳಿ. ಹೀಗಾದ್ರೆ ಎಲ್ರೂ ಬಂದವರು ಇದೇ ರೀತಿ ನವೀಕರಣ ಮಾಡ್ತಾ ಹೋದ್ರೆ ಆ ಪಾರಂಪರಿಕ ಕಟ್ಟಡವನ್ನ ನಾವು ಉಳಿಸ್ಕೊಳ್ಳಿಕ್ ಸಾಧ್ಯ ಇದೆಯಾ? ಅಷ್ಟು ಕಟ್ಟಾಗಿದೆ. ಥ್ಯಾಂಕ್ ಯು ಪುಷ್ಪಲತಾ ಅವರೇ. ಮತ್ತೊಬ್ಬ ಕಾಲ ರೆಡಿ ಇದ್ದಾರೆ ಉಡುಪಿಯಿಂದ ಕೋಟಿ ಪೂಜಾರಿ ಅಂತ. ಪೂಜಾರಿ ಅವರೇ ನಮಸ್ತೆ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಅಭಿಪ್ರಾಯ ಅಂದ್ರೆ, ಬಡವರಿಗೆ 5 ಜನ ಜಾಗ ಕೇಳಿದ್ರು ಕೊಡೋದಿಲ್ಲ. ಕೋಟಿಗಟ್ಟಲೆ ತೆರಿಗೆ ಹಣನ ಅಲ್ಲಿ ಖರ್ಚು ಮಾಡ್ತಾರೆ ವಿಧಾನಸೌಧಕ್ಕೆ. ನಮಗೆ ಬೇಕಾಗೋದು ಬಡವರಿಗೆ 2 ಮುಖಾಲ್ ಕಾಣುತ್ತೆ. ಅದಕ್ಕೆ ಅವ್ರ ಹತ್ರ ಜಾಗ ಇಲ್ಲ, ಹಣ ಇಲ್ಲ. ಇದನ್ನ ಕೇಳುವವರು ಇಲ್ಲ. ಒಂದ್ ಕಡೆ ರಾಜ್ಯದಲ್ಲಿ ಬರ ಇದೆ, ರೈತರು ಬೆಳೆ ನಾಶ ಆಗಿದೆ, ಇಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಇದೇನು ಬೇಕಾಗಿತ್ತ ಅವರಿಗೆ ಇವಾಗ? ಬಡವರಿಗೆ ಒಂದೊಂದು ತುತ್ತು ಅನ್ನ ತಿನ್ನೋದು ಬಹಳ ಕಷ್ಟ ಆಗಿದೆ ಇವತ್ತು ಜೀವನ. ಹೌದು. ಅದು ಬಡವರಿಗಾರ ಅವ್ರಿಗೆ ಏನಾದ್ರು ಒಂದು ಔಟ್ಸೈಡ್ ಬಗ್ಗೆ, ನಿವೇಶನದ ಬಗ್ಗೆ ಅದನ್ನೆಲ್ಲ ಕೊಟ್ಟು ಇದಕ್ಕೆಲ್ಲ ಇರುವುದಕ್ಕೆ ಅದನ್ನ ಡೆಮೊಲೇಷನ್ ಮಾಡಿ ಅದನ್ನೇ ರಿಪೇರಿ ಮಾಡಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಕೋಟಿ ಪೂಜಾರಿ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ವಿ. ನಾಗರಾಜ್ ಅಂತಂದೇಳಿ ಹಾಸನದಿಂದ ಮತ್ತೊಬ್ಬ ಕಾಲ ರೆಡಿ ಇದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಅಲ್ಲ ಏನ್ ಅವಾಂತರಗಳು ಮಾಡ್ತಾ ಇದ್ದಾರೆ ಅಂತ ಈ ಸರ್ಕಾರದವ್ರು ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಇವ್ರು ಯಾರು ಮಂತ್ರಿಗಳು ಮಾಡಿಸ್ತಾ ಇದ್ದಾನೋ, ಮುಖ್ಯಮಂತ್ರಿಗಳೇ ಮಾಡಿಸ್ತಾ ಇದಾರೋ ಸರ್ ಅದನ್ನ? ಈಗ ಮಂತ್ರಿಗಳಿಗೋಸ್ಕರ ಈಗ ನೂತನವಾಗಿ ನವೀಕರಣ ಮಾಡಿಸ್ತಾ ಇರೋದು ಅವ್ರ ಕಚೇರಿಗೆ. ಈ ಮಂತ್ರಿಗಳಿಗೆ ಹೊಸದಾಗಿ ಆಯ್ಕೆ ಆಗಿದ್ದಾರೆ. ವಿಧಾನಸೌಧದಲ್ಲಿ ಸುಮಾರು ಎಷ್ಟೋ ವರ್ಷಗಳಿಂದ ಎಲ್ಲ ವ್ಯವಸ್ಥಿತವಾಗಿ ಇತ್ತಲ್ಲ ಸರ್ ಮುಂಚೆನೆ. ಹೌದು ಹೌದು. ಏನು ಅಲ್ಲಿ ಏನು ಆಗಿರ್ಲಿಲ್ಲ ವಿಧಾನಸೌಧ. ಎಲ್ಲ ವ್ಯವಸ್ಥಿತವಾಗಿ ಪ್ರತಿಯೊಂದು ಕೂಡ ನಾವು ಪ್ರತಿ ವಾರಕ್ಕೆ 15 ದಿವಸಕ್ಕೊಂದ್ಸಲ ವಿಧಾನಸೌಧಕ್ಕೆ ಹೋಗ್ತೀವಿ. ವ್ಯವಸ್ಥಿತವಾಗಿದೆ ಎಲ್ಲ. ಮತ್ತೆ ಸರ್, ಇಲ್ಲಿ ಯಾವ್ದಕ್ಕೂ ಇವ್ರ ಹತ್ರ ಹಣ ಇಲ್ಲ. ಒಂದ್ ಸಂಬಳ ಕೊಡಕ್ ಹಣ ಇಲ್ಲ, ಒಂದ್ ಸ್ಕೂಲ್ ರಿಪೇರಿ ಮಾಡ್ಸಕ್ ಹಣ ಇಲ್ಲ, ಒಂದ್ ಆಸ್ಪತ್ರೆ ರಿಪೇರಿ ಮಾಡ್ಸಕ್ ಹಣ ಇಲ್ಲ. ನೀವು ಜಿಲ್ಲೆಲಿ ಅಥವಾ ಯಾವ್ದೇ ಜಿಲ್ಲೆಗೆ ಹೋಗಿ ನೋಡಿ, ಆಸ್ಪತ್ರೆಗಳಿಗೆ ಒಂದು ಬಣ್ಣ ಇಲ್ಲ, ಅಲ್ಲಿ ಒಂದು ಸುಣ್ಣ ಬಣ್ಣ ಹೊಡೆದಿಲ್ಲ. ಇವರು ಯೋಗ್ಯತೆಗೆ ನಾಚಿಕೆ ಆಗ್ಬೇಕು. ಇದೆಲ್ಲ ಮಾಡಿಸ್ಕೊಂಡು ಅನಾವಶ್ಯಕವಾಗಿ ನಮ್ಮ ಹಣನ ತಗೊಂಡಾಗ ದುಂದು ವೆಚ್ಚ ಮಾಡ್ಕೊಂಡು ಇವ್ರು ಚೌಕಿ ಮಾಡೋದಕ್ಕೆ ನಮ್ಮ ಹಣನ ಉಪಯೋಗಿಸ್ಕೊಂಡು ಯಾಕೆ ಸರ್ ಈ ತರ ರಾಜ್ಯದ ಜನತೆಗೆ ತೊಂದರೆ ಕೊಡ್ತಿದೆ ಇವರು ಎಲ್ಲ ಸೇರ್ಕೊಂಡು? ಇವರು ಅಲ್ಲ, ಇವ್ರೇನ್ ಹೊಟ್ಟೆಗೆ ಏನ್ ತಿಂತಾರೆ ಸರ್? ಹೋಗಿ ಇವ್ರೇನ್ ಮನೆ ಹಾಳಾಗೋಗಿದೆ ಇವ್ರದ್ದು ನೋಡಕ್ಕಾಗಲ್ಲ ಸರ್. ನೀವು ಒಂದ್ ದಿವಸ ಸಂತೆಗಳಿಗೆ ಬನ್ನಿ. ಓಕೆ ನಾಗರಾಜ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ಹೆಬ್ಬಾಳದಿಂದ ಅರುಣ್ ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ. ಅರುಣ್ ಪ್ರಕಾಶ್ ಅವರ ನಮಸ್ಕಾರ. ನಮಸ್ತೆ ಸರ್. ಕೆಕೆ ಗೆಸ್ಟ್ ಹೌಸ್ ನವೀಕರಣ ಮಾಡಿದ್ದಾಯ್ತು, ಈಗ ವಿಧಾನಸೌಧದ ಕೊಠಡಿಗಳ ನವೀಕರಣ ಮಾಡ್ತಾ ಇದ್ದಾರೆ. ತಾವೇನ್ ಹೇಳ್ತೀರಿ ಸರ್? ಈಗ ನಾವು ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಫ್ರೀ ಕೊಡಿ ಅಂತ ಯಾರು ಹೇಳಿದ್ರಿ ಇವ್ರಿಗೆ? ಫ್ರೀ ಕೊಡಿ ಅಂತ ಯಾರು ಹೇಳಿದ್ರು?
ಅದ್ರ ಬದಲು ಬಡ ಮಕ್ಕಳಿಗೆ ಸ್ಕೂಲುಗಳಿಗೆ ಅಭಿವೃದ್ಧಿ ಮಾಡಿದ್ರೆ ಆಗ್ತದಲ್ಲ ಅಲ್ವಾ? ನಿಜ ನಿಜ. ಸರ್ಕಾರಿ ಶಾಲೆಗಳೆಲ್ಲ ಸೋರ್ತಾ ಇದ್ದಾವೆ, ಶಾಲೆಗಳು ಮುಚ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ವಿಧಾನಸೌಧದಲ್ಲಿ ಮಾಡೋ ದುಂದು ವೆಚ್ಚನ ಅದೇ ಸರ್ಕಾರಿ ಶಾಲೆಗಳಿಗೆ ಕೊಟ್ಟು ಅನುದಾನ ಕೊಟ್ಟು ಆ ಬಡ ಮಕ್ಕಳಿಗೆ ಏನೋ ಸ್ವಲ್ಪ ಸಹಾಯ ಮಾಡಿದ್ರೆ ಆಗಲ್ಲ ಸರ್ ಸರ್ಕಾರ? ನಿಜ ನಿಜ. ಏನ್ ಸರ್ ದುಂದು ವೆಚ್ಚ ಮಾಡ್ತಾ ಇದಾರೆ ಅಲ್ವಾ? ನೀವು ತೆರಿಗೆ ಕಟ್ಟಿದ ಹಣ ಅಲ್ಲ ಸರ್. ಹೌದು ಸರ್. ಈ ತರ ಮಾಡ್ತಾ ಇದ್ರೆ ಇನ್ನು ಸರ್ಕಾರದ ದುಡ್ಡೆಲ್ಲಿರುತ್ತೆ? ಏನ್ ಕತೆ ಹೇಳಿ ನೀವು. ನಿಜ ನಿಜ. ಹೆಬ್ಬಾಳ ಬಂದು ನೋಡಿ ಯಾವ ತರ ಗೊಬ್ಬಿಡಿದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್ ಕರೆಕ್ಟ್. ಯಾಕೆ ಈ ತರ ಸರ್ಕಾರ ಹಿಂಗ್ ಮಾಡ್ತಾ ಇದೆ ಅನ್ನೋದು ನಮ್ಗೊಂದು ಇದುವರೆಗಿನ ಅರ್ಥನೇ ಆಗಿಲ್ಲ. ಕರೆಕ್ಟ್ ಕರೆಕ್ಟ್. ಇಂಥ ಸಂಕಷ್ಟದ ಸಮಯದಲ್ಲಿ ನವೀಕರಣ ಆಲ್ಟ್ರೇಷನ್ ಎಲ್ಲ ಬೇಕಾ ಅಂತ. ಅದೇ ಸರ್, ಏನಕ್ಕೆ ಸರ್? ಬರಗಾಲದ ಪರಿಸ್ಥಿತಿ ಇದೆ, ಮಳೆ ಬೆಳೆ ಇಲ್ಲ, ಬಿತ್ತನೆ ಆಗಿಲ್ಲ, ಕೆಲವು ಕಡೆಗಳಲ್ಲಿ ಬರ ಇದ್ರೆ ಕೆಲವು ಕಡೆಗಳಲ್ಲಿ ನೆರೆ ಇದೆ. ಹೀಗಿರುವಾಗ ಐಷಾರಾಮಿಯಾಗಿ ಫರ್ನಿಶಿಂಗ್ ಮಾಡೋದು ಜೊತೆಗೆ ಆಲ್ಟ್ರೇಷನ್ ಮಾಡಿ ಯಾಕೆ ಬೇಕು ಅಂತ ಈ ಹೊತ್ತಿಗೆ. ಥ್ಯಾಂಕ್ ಯು ಅರುಣ್ ಪ್ರಕಾಶ್ ಅವರೇ, ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಸಹಜವಾಗಿ ಇಂಥದ್ದೆಲ್ಲವೂ ಕೂಡ ಜನರಿಗೆ ಬರೋದು, ಪ್ರಶ್ನೆಗಳು ಬರೋದು ಸಹಜವೇ. ಯಾಕಂತ ಹೇಳಿದ್ರೆ ವಿಧಾನಸೌಧ ಆ ಕೊಠಡಿಗಳಿಗೆ ಏನು ಕೊರತೆ ಆಗಿತ್ತು. ಕೆಂಗಲ್ ಹನುಮಂತಯ್ಯನವರು ಬಹಳ ಅಚ್ಚುಕಟ್ಟಾಗಿ ಇದನ್ನ ಕಟ್ಟಿದ್ರು. ಹೀಗಿರುವಾಗ ನವೀಕರಣ ಮಾಡೋದು ಯಾಕೆ ಬೇಕು ಈ ಸಂದರ್ಭಕ್ಕೆ ಅನ್ನೋದು ಸಹಜವಾಗಿ ಎಲ್ಲರಲ್ಲಿರುವಂತ ಪ್ರಶ್ನೆ. ನೋಡಿ, ಶಿಕಾರಿಪುರದಿಂದ ನಾರಾಯಣ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಾರಾಯಣ್ ಅವರೇ ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಅಭಿಪ್ರಾಯ ತಿಳಿಸಿ. ಈಗ ವಿಧಾನಸೌಧದ ಮೂಲ ಸ್ವರೂಪಕ್ಕೆ ಆ ಕಟ್ಟಡ ಏನಿತ್ತಲ್ಲ ಅದನ್ನ ಈಗ ನವೀಕರಣಗೊಳಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಹೌದೌದು. ಅಲ್ಲ ಸರ್, ಬಿ ಪಿ ಹರೀಶ್ ಅವರು ಮಾತಾಡಿ MLA ಸಾಹೇಬ್ರು ಬರೇ ಒಂದೇ ಬಿಜೆಪಿ ಅಂತಾರೆ. ಅದೆಲ್ಲ ಮಾಡ್ತಾರಲ್ಲ, ಕಟ್ಟಡ ಮಾಡ್ಲಿ, ಒಳ್ಳೇದಾಗಲಿ, ಜನರಿಗೆ ಒಳ್ಳೇದಾಗಲಿ ಮಾಡ್ತಾರ ಅವರು. ಬರೇ ಡಿ ಕೆ ಶಿವಕುಮಾರ್ ಅದು ಮಾಡಿದ್ವಿ ಇದು ಮಾಡ್ತೀವಿ ಅಂತಾರ. ಅದೇನದು ತಪ್ಪಲ್ಲ ಅದು. ಅಲ್ಲ, ಈಗ ರಾಜ್ಯದಲ್ಲಿ ಒಂದ್ ಕಡೆ ಬರ ಬಂದಿದೆ, ಈ ರೈತರ ಸಮಸ್ಯೆಗೆ ಅವ್ರ ಪರಿಹಾರ ಜೊತೆಗೆ ಅವ್ರ ಬೆಳೆ ನಾಶ ಆಗಿರೋದು, ಅದನ್ನ ಬಿಟ್ಟು ಇಲ್ಲಿ ಈ ಕಟ್ಟಡ ಈಗ ಚೆನ್ನಾಗಿತ್ತು, ಅದನ್ನ ಆ ಕಟ್ಟಡ ಈಗ ನೂತನವಾಗಿ ಏನೋ ಮಂತ್ರಿಗಳು ಆಯ್ಕೆ ಆಗಿದಾರಲ್ಲ, ಅವ್ರಿಗೆ ನವೀಕರಣ ಮಾಡ್ತಾ ಇರೋದು ಕಟ್ಟಡವನ್ನ. ಅಲ್ಲ, ಮಾಡ್ಲಿ ಒಳ್ಳೆ ಮಾಡ್ಲಿ ಸರ್, ಮಾಡ್ತಿದಾರ, ಒಳ್ಳೆ ಕೆಲಸ ಮಾಡ್ಲಿ, ನಮ್ಮ ಹಾರೈಸ್ಬೇಕು ಅವರಿಗೆ. ಈಗ ಸ್ವರೂಪ ಹಾಳಾಗುತ್ತಲ್ಲ ಅಂತ ಮೂಲ ಕಟ್ಟಡದ. ಹೇಳಿ ಸರ್. ಹೇಳಿ. ಓಕೆ, ಥ್ಯಾಂಕ್ ಯು ನಾರಾಯಣ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ಬೆಂಗಳೂರಿಂದ ಹರ್ಷಿತಾ ಅನ್ನೋರು ಕರೆ ಮಾಡಿದ್ದಾರೆ. ಹರ್ಷಿತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಹರ್ಷಿತಾ ಅವರೇ, ಮುಂದೆ ವಿಧಾನಸೌಧ ಅನ್ನೋದು ಹಿಂಗಿತ್ತು, ಕೆಂಗಲ್ ಹನುಮಂತಯ್ಯನವರು ಹಿಂಗ್ ಕಟ್ಟಿದ್ರು, ಹೀಗಿತ್ತು, ಕಟ್ಟಡಗಳ ಒಳಗಡೆ ಎಲ್ಲ ಈ ರೀತಿ ಇಂಟೀರಿಯರ್ ಇತ್ತು ಅಂತ ಹೇಳಿ ನಾವು ಫೋಟೋದಲ್ಲಿ ತೋರಿಸಬೇಕಾದಂತ ಸಂದರ್ಭ ಬರುತ್ತಾ? ಮುಂದಿನ ಪೀಳಿಗೆಗೆ ಇದು ಹಾಗೆ ಆಗುತ್ತೆ. ಮುಂದಿನ ಪೀಳಿಗೆಗೆ ನಾವು ಫೋಟೋದಲ್ಲಿ ತೋರಿಸಬೇಕಾಗತ್ತೆ, ವಿಧಾನಸೌಧ ನೋಡಿ ಹಿಂಗಿತ್ತು ಅಂತ. ನಾವು ಚಿಕ್ಕ ಮಕ್ಳು ಇದ್ದಾಗ ನಮ್ ದೊಡ್ಡವ್ರು ಕರ್ಕೊಂಡು ಹೋಗೋರು, ನಮ್ ತಾತ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗ ನನ್ ಮಕ್ಳನ್ನ ಮೊಮ್ಮಕ್ಳನ್ನ ಕರ್ಕೊಂಡು ಹೋಗಿ ತೋರ್ಸೋದಕ್ಕೂ ಅದಿರಲ್ಲ ಅನ್ಸುತ್ತೆ. ನಮ್ಗೆ ಹೊಟ್ಟೆ ಉರಿತಾ ಇದೆ. ಅವ್ರಿಗೆ ಈ ಇದೆಲ್ಲ ದುಡ್ಡೆಲ್ಲ ಹೇಗ್ ಬರುತ್ತೆ? ಅದನ್ನ ಯಾರು ಲೆಕ್ಕ ಕೇಳೋರು ಯಾರಿಲ್ವಾ? ಕರೆಕ್ಟ್. ಬೇರೆದಕ್ಕೆಲ್ಲ ಲೆಕ್ಕಾಚಾರ ಹಾಕ್ತಾರೆ, ಇದಕ್ಕೆ ಯಾರು ಲೆಕ್ಕ ಕೇಳೋರು ಯಾರಿಲ್ವಾ? ಕೇಳಲೇಬೇಕಲ್ಲ ಲೆಕ್ಕ. ಯಾರು ಅದು ನಮ್ ದುಡ್ಡಲ್ವಾ? ನಮ್ ದುಡ್ಡೇ. ನಾವು ಪಬ್ಲಿಕ್ ಕೇಳಕ್ಕಾಗಲ್ವಲ್ಲ ಸರ್. ಖಂಡಿತ ಪ್ರತಿಪಕ್ಷದವ್ರು ಪ್ರಶ್ನೆ ಮಾಡ್ಬೇಕು ಇದನ್ನ. ಕೃಷ್ಣಮೂರ್ತಿ ಅಂತ ಮತ್ತೊಬ್ಬ ಕಾಲರ್ ಸಾಗರದಿಂದ. ಕೃಷ್ಣಮೂರ್ತಿ ಅವರೇ ನಮಸ್ತೆ. ನಮಸ್ತೆ. ಹೇಳಿ, ತಮ್ಮ ಅಭಿಪ್ರಾಯ ತಿಳಿಸಿ. ಹೌದು, ಈ ಟೈಮ್ ಬೇಕಾಯ್ತಲ್ರಿ ಅವ್ರ ಕೆಂಗಲ್ ಹನುಮಂತ್ರಿ ಅದನ್ನ ಕಟ್ಸಿದ್ದನ್ನು ಈಗ ಬೀಳ್ತಿ ಅವ್ರಿಗೆ ಕಟ್ಸಲಿಕ್ಕೆ. ಈ ಕಾವೇರಿ ನದಿ ಅದು ಇದು ಇದೆಲ್ಲ ಎಡ್ಸ್ಕಿಂದಾರೆ, ಆದ್ರೆ ಈಗ ಬೇಕಾಯ್ತಲ್ರಿ ಅವ್ರ ಮಿನಿಸ್ಟ್ರಿಗೆ. ಹೌದು. ಜನರು ಬ್ಯಾಸಕ್ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಗೋಗರಿತಾ ಇದಾರೆ. ಅಂತ ಟೈಮ್ನಾಗ ಇವರು ಈ ರಾಜಕಾರಣಿಗಳು ತಮ್ಮ ಬೆಳೆ ಬೇಸಿನಕ ಆ ಮನೆ ಬೇಕು, ಈ ಮನೆ ಬೇಕು ಅಂತಾನೆ ಯಾಕೆ ಮಿನಿಸ್ಟ್ರಿಗೆ ಇದು ಕೊಡ್ಬೇಕ್ರಿ? ಅವ್ರನ್ನ ಮನೆ ಕಳ್ಸ್ಬೇಕು ಅವ್ರನ್ನ ದಯವಿಟ್ಟು. ಹೌದು. ಅಂತಾನು ಶಿಸ್ತಾಗಿ ಮನೆಗೆ ಹೋಗ್ರಿ, ಮನೆ ಕೆಲಸ ಮಾಡ್ರಿ, ರೈತರಾಗಿ ಕೆಲಸ ಮಾಡ್ರಿ, ರೈತರ ಕಷ್ಟ ಏನದು ಗೊತ್ತಾಗಬೇಕು ಅವರಿಗೆ. ಈಗ ಒಂದ್ ಕಡೆ ಗ್ಯಾರಂಟಿಗೆ ಕೊಡೋದಕ್ ದುಡ್ಡಿಲ್ಲ, ಅದ್ರ ನಡುವೆ ಇದು ದುಂದು ವೆಚ್ಚ.
ಗ್ಯಾರಂಟಿ ಬಸ್ ಚಾರ್ಜ್ ಕಮ್ಮಿ ಮಾಡಿರಲ್ಲ, ಅದೊಂದು ಈಗ ನಮ್ ಜೇಬ ತೆಗೆದು ಯಂತ್ರ ಜೇಬಾಗ ಹಾಕ್ತಂಗ ದುಡ್ಡು. ಸರ್ಕಾರದವ್ರು ಇದೇ ಮಾಡೋದು. ಈಗ ಗೊಬ್ಬರದ ರೇಟ್ ಇತರ ರೇಟ್ ಬೇಕಾದ ವಸ್ತು ಏನ್ ಮಾಡ್ತಾರೆ ಅಂದ್ರೆ ನಮ್ ಕೈ ಕೈತಾರೆ, ಲಕ್ಷ್ಮಿ ದುಡ್ಡು ಅಂತ ಹಾಕ್ತಾರೆ. ಓಕೆ, ಕೃಷ್ಣಮೂರ್ತಿ ಅವರೇ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ಶ್ರೀನಿವಾಸನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಶ್ರೀನಿವಾಸ್ ಅವರೇ, ಈಗ ವಿಧಾನಸೌಧ ಅವರು ಆ ಕಾಲದಲ್ಲಿ ಕಷ್ಟಪಟ್ಟು ಒಂದು ಪೈಸಾ ಕೂಡಿಸಿ ಕಟ್ಟಿಸಿದಂತ ವಿಧಾನಸೌಧ ಇವತ್ತು ಹಾಳು ಮಾಡಿ ಹಂಪೆ ತರ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕೆ ಮೂಲ ಆಶಯನೇ ಹೋಗ್ಬಿಟ್ರೆ ಬೇರೆ ಏನ್ ಸರ್ ಅದಕ್ಕೆ ಅರ್ಥ ಇದೆ ಸರ್ ಅಲ್ವಾ? ಈಗಲೇ ರೋಡ್ಗಳು ಕಿತ್ತು ಅಷ್ಟು ಹಂಗೆ ಟೂ ವೀಲರ್ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತದ್ರಲ್ಲಿ ಈ ದುಂದು ವೆಚ್ಚ ಬೇಕಾಯ್ತಾ? ಅವ್ರ ಮನೆಗಳಿಗೆ ಬೇಕಾದ್ರೆ ವಾಸ್ತು ಪ್ರಕಾರ ಬೇಕಾದ್ರೆ ಮಾಡ್ಕೊಳ್ಳಿ ಸರ್. ಇದು ಬೇಕಾಗಿರ್ಲಿಲ್ಲ ಸರ್. ದಯವಿಟ್ಟು ತಾವೆಲ್ಲ ಏನ್ ಮೀಡಿಯಾದವ್ರು ಇದ್ದಾರೆ ತಾವೆಲ್ಲ ಹೈಲೈಟ್ ಮಾಡಿ ಸ್ವಲ್ಪ ಜನರಿಗೆಲ್ಲ ಒಳ್ಳೇದು ಸಂದೇಶ ಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಇದನ್ನ ನಾವು ವಿರೋಧ ಮಾಡ್ತೀವಿ ಸರ್, ದಯವಿಟ್ಟು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ ನಮ್ಮ ಜೊತೆ ತಾವು ಮಾತಾಡಿದಕ್ಕೆ. ಬಹುತೇಕ ಜನ ಕರೆ ಮಾಡಿದವರೆಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಸರ್ಕಾರಿ ಶಾಲೆಗಳ ಕಟ್ಟಡಗಳು ಸೋರ್ತಾ ಇದ್ದಾವೆ, ಮೇಲ್ಚಾವಣಿಗಳು ಕುಸಿತಾ ಇದೆ, ಮೂಲ ಸೌಕರ್ಯಗಳಿಲ್ಲದೆ ಎಷ್ಟೋ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪ್ರತಿದಿನವೂ ಕೂಡ ಪರಿತಪಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಮೂಗು ಮುರಿಯುವಂತಹ ಸಂದರ್ಭ ಎದುರಾಗಿದೆ. ಇಲ್ಲೆಲ್ಲ ದುರಸ್ತಿ ಕೆಲಸ ಆಗಬೇಕಾಗಿದೆ, ಅಲ್ಲೆಲ್ಲ ಹೊಸ ಕೊಠಡಿಗಳ ನವೀಕರಣ ಆಗಬೇಕಾಗಿದೆ, ಮತ್ತೊಂದು ಆಗಬೇಕಾಗಿದೆ. ಅದನ್ನ ಬಿಟ್ಟು ವಿಧಾನಸೌಧ ಒಳಗಡೆ ಯಾಕೆ ಬೇಕಾಗಿತ್ತು ಈ ಸಂದರ್ಭಕ್ಕೆ? ರಾಜ್ಯದಲ್ಲಿ ಕೆಲ ಕಡೆಗಳಲ್ಲಿ ಬರ ಇದೆ, ಇನ್ನು ಕೆಲವು ಕಡೆಗಳಲ್ಲಿ ನೆರೆ ಇದೆ. ರೈತರೆಲ್ಲ ತಮ್ಮ ಬೆಳೆಗಳನ್ನ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಹೀಗಿರುವಾಗ ಅದರ ಬಗ್ಗೆ ಯೋಚನೆ ಮಾಡಬೇಕಾದಂತ ರಾಜ್ಯ ಸರ್ಕಾರ ತಮ್ಮ ಮಂತ್ರಿಗಳಿಗೆ ಕೊಠಡಿಯನ್ನ ನವೀಕರಣ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ನಾವು ಕಟ್ಟಿರುವಂತ ತೆರಿಗೆ ದುಡ್ಡಿನಲ್ಲಿ ಇದೆಲ್ಲ ಐಷಾರಾಮಿಯಾಗಿ ಕಟ್ಟಡಗಳನ್ನ ನವೀಕರಣ ಮಾಡುವಂತ ಅಗತ್ಯ ಏನಿತ್ತು ಅಂತೇಳಿ ಕೇಳ್ತಾ ಇದ್ದಾರೆ. ಹೊಸನಗರದಿಂದ ಉಮೇಶ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಉಮೇಶ್ ಅವರೇ ನಮಸ್ತೆ. ನಮಸ್ತೆ ಉಮೇಶ್ ಅವರೇ ಹೇಳಿ. ಸರ್, ನವೀಕರಣ ಭಾರಿ ತಪ್ಪು ಮಾಡ್ತಾರೆ ಸರ್ಕಾರದವರು. ಅದೇ ಹಣನ ಹಿಂದುಗೊಂಡು ನಮ್ಮ ಹಳ್ಳಿಯಲ್ಲಿ ಓಡಾಡಕ್ ಬರ್ತಾ ಇಲ್ಲ. ಹಣ ಶಾಲೆಗೆ ಶಾಲೆ ಎಲ್ಲ ಸೇರ್ಕೊಂಡ್ರೆ ಸರ್ ಮಕ್ಕಳು ಕೂರ್ತಿಲ್ಲ. ಗೌರ್ಮೆಂಟ್ ಶಾಲೆ. ಓಕೆ, ಥ್ಯಾಂಕ್ ಯು ಉಮೇಶ್ ಮಾತನಾಡಿ. ಶಾಮಿಯಾನ ಮಂಜಣ್ಣ ಅವರು ನಮ್ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತಮ್ದೇನು ಶಾಮಿಯಾನ ಬಿಸ್ನೆಸ್ ಸರ್? ನಮ್ದು ಶಾಮಿಯಾನ ಬಿಸ್ನೆಸ್ ಸರ್. ನಮ್ ಕತೆ ಕಂಗಾಲಾಗಿದೆ ಇಲ್ಲಿ. ಇವರು ಹಡಬೆ ದುಡ್ಡು, ಜನರ ದುಡ್ಡು ತಗೊಂಡೋಗಿ ಅಲ್ಲಿ ವಿಧಾನಸೌಧದಲ್ಲಿ ಇರೋ ವ್ಯವಸ್ಥೆಯಲ್ಲಿ ಜನರಿಗೆ ಅನುಕೂಲ ಆಗಂತ ಕೆಲಸ ಮಾಡೋದ್ ಬಿಟ್ಟು ಇಲ್ಲಿ ಇವ್ರ ಆಟೋಟೋಪ್ಗಳಿಗೆ, ಡಂಬಾಚಾರಗಳಿಗೆ ಇವರು ಜನರ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಸರ್. ಇದು ಯಾವ ನ್ಯಾಯ ಸರ್? ಜನ ದಂಗೆ ಹೇಳ್ತಾರೆ. ಇನ್ನ ಈಗ ಜನಜಿ ಹೆಸರಿನಲ್ಲಿ ಆಗ್ತಾ ಇರೋದು ಅದು ಕ್ರಾಂತಿ ಸರ್. ಜನ ರಕ್ತ ಕ್ರಾಂತಿ ಮಾಡ್ತಾರೆ ಇವ್ರು ಈ ತರ ಮಾಡ್ತಾ ಹೋದ್ರೆ. ನಮ್ಗೆ ಹೊಟ್ಟೆ ಉರಿತದೆ ಇವ್ರು ಮಾಡೋದು ನೋಡಿದ್ರೆ. ಇವರು ಶಾಸಕರು ಆಗೋದ್ರಿಂದ ಹಿಡಿದು ಮಂತ್ರಿ ಆಗೋದ್ರಿಂದ ಹಿಡಿದು ಇವ್ರು ಮೆರೆದಾಡಕ್ಕೆ ಹೋಗಿ ಕುತ್ಕೊಳ್ತಾನೆ ಸರ್. ಇವ್ರು ಜನಸೇವೆ ಮಾಡಕ್ ಇವ್ರಿಗೆ ಯಾಕೆ ಬೇಕು ಸರ್ ಜನಸೇವೆ? ಜನರ ದುಡ್ಡಲ್ಲಿ ಜನಸೇವೆ ಮಾಡ್ಬೇಕಾ? ನಾವು ಹೊಸದವರಿಗೆ ಅನ್ನ ಕೊಟ್ರೆ ಅದು ಜನಸೇವೆ, ವಿದ್ಯೆ ಇಲ್ದವನಿಗೆ ವಿದ್ಯೆ ಕೊಟ್ರೆ ಅದು ಅನ್ನ ಸೇವೆ. ಇದು ಏನ್ ಸರ್ ಇದು? ಯಾರು ಕೇಳೋರಿಲ್ಲ, ಹೇಳಿಲ್ಲ. ಎಲ್ಲರೂ ಕಳ್ರೆ ಚಾಲಿ ಚೋರ್ ಅನ್ನೋದೊಂದು ಕತೆ ಇದೆಯಲ್ಲ, ಆ ತರ ಆಗಿ ಹೋಗಿ ಸರ್ ಇದು. ಯಾವಾಗ ಸುಧಾರಣೆ ಆಗುತ್ತೆ ಸರ್? ಯಾರು ಹೇಳೋರು ಸರ್? ಯಾರು ಕೇಳೋರು ಅಲ್ವಾ? ನಮ್ಮಲ್ಲಿ ಮಳೆ ಇಲ್ಲ ಸರ್, ಮಳೆ ಇಲ್ಲ. ಇಲ್ಲಿ ಬಂದ್ ಬೆಳೆ ನೋಡ್ಬಿಟ್ರೆ ಹೊಟ್ಟೆ ಉರಿತದೆ. ಕರೆಕ್ಟ್ ಅದನ್ನೇ ಹೇಳ್ತಿದ್ದೆ ನಾನು ಈಗ. ಥ್ಯಾಂಕ್ ಯು ಶಾಮಿಯಾನ್ ಮಂಜಣ್ಣ ಅವರೇ.